ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಗೂ ಶ್ರೇಯಸ್ಸಲ್ಲ. ಅಜ್ಜಿ, ಈ ಪರಿಸ್ಥಿತಿನಲ್ಲಿ ಅದೆಲ್ಲ ಬೇಡ ಅನ್ಸತ್ತೆ. ಹೇಗೂ ಪೂಜೆ ಮಾಡಿಸಿದ್ರಲ್ವಾ, ಇಷ್ಟೇ ಸಾಕು. ಎಲ್ರೂ ಮನ್ಸಲ್ಲೂ ಬಿರುಕು ಮಾಡಿರೋ ಈ ಸಮಯದಲ್ಲಿ ನಾವು ತಾಳಿ ಶಾಸ್ತ್ರ ಎಲ್ಲ ಮಾಡಿದ್ರೆ ಅವ್ರ ಮನ್ಸಿಗೆ ಇನ್ನೂ ನೋವು ಕೊಟ್ಟಾಗತ್ತೆ. ಗಂಡ ಹೆಂಡತಿ ಸಂಬಂಧ ನೋಡೋರ್ಗೋಸ್ಕರ ಅಲ್ಲಮ್ಮ, ಪರಸ್ಪರ ನಿಮ್ಮಿಬ್ಬರಿಗೂ ಸಂಬಂಧಪಟ್ಟಿದ್ದು. ಈ ಮದ್ವೆ ಆಗಿಲ್ಲ ಅಂತ ಯೋಚನೆ ಮಾಡೋರ್ಗೆ ಇದು ಉತ್ತರ ಕೊಟ್ಟಾಗತ್ತೆ. ನೀನ್ ಬೇಡ ಅನ್ನೋದಾದ್ರೆ ಅವ್ರ ಅನುಮಾನ ನಿಜ ಅಂತ ಆಗತ್ತೆ. ನೀನು ತಾಳಿ ಬದಲಾಯಿಸ್ಕೊಳ್ಳೋದು ಬೇಡ ಅಂತಂದ್ರೆ ಅದರಿಂದ ನನಗೂ ಬೇಜಾರಾಗತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೋ. ಮನೆ ಹಿರಿಯಳು ಅಂತ ನನಗೆ ಗೌರವ ಕೊಡೋದಾದ್ರೆ ನೀವಿಬ್ರು ಕೂತ್ಕೊಂಡು ಈ ಶಾಸ್ತ್ರ ಮುಗಿಸಿ. ಅಮ್ಮ, ಈಗ ನೀವು ಈ ಕಡೆ ಕೂತ್ಕೊಳ್ಳಿ. ಸರ್, ನೀವು ಬಂದು ಈ ಕಡೆ ಕೂತ್ಕೊಳ್ಳಿ. ಏಯ್, ನೀವೆಲ್ಲಿ ಹೋಗ್ತಾ ಇದ್ದೀರಾ? ತಾಳಿಗೆ ಕರಿಮಣಿ ಪೋಣಿಸೋದು ನಿಮ್ ಕೆಲ್ಸ. ಕೂತ್ಕೊಂಡು ಪೋಣಿಸಿ. ಏನಜ್ಜಿ? ತಗೋ ಪುಟ್ಟ, ಹೋಗ್ಕೊಡು. ಏನ್ರಿ ಇದು? ಈ ಮುದ್ಕಿ ನಾನ್ ಹೇಳಿದಕ್ಕೆ ನನಗೆ ಕೌಂಟರ್ ಕೊಡೋ ಹಾಗೆ ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ಬಿಟ್ಲು. ಅದೇ ಕಡೆ ನಮ್ಮ ಅಜ್ಜಿ ಸ್ಪೆಷಾಲಿಟಿ. ಅದಕ್ಕೆ ಅವ್ರ ಹತ್ರ ಹುಷಾರಾಗಿರ್ಬೇಕು ಅಂತ ಹೇಳೋದು. ಅವ್ರ ಹತ್ರ ಒಳ್ಳೆಯವರಾಗೋದಕ್ಕೆ ಮದುವೆ ಆಗಿರೋದೇ ಡೌಟು ಅನ್ನೋ ಹತ್ರ ಬಿಲ್ಡಪ್ ಕೊಟ್ಟೆ. ಈಗ ನೋಡು, ನಿನ್ ಕಣ್ಣು ಮುಂದೆ ಮದುವೆ ಮಾಡಿಸ್ತಿದ್ದಾರೆ. ಇದೆಲ್ಲ ಬೇಕಿತ್ತಾ? ನಿಮ್ಮ ಅಜ್ಜಿದ ಯಾಕೋ ಅತಿ ಆಯ್ತು. ನಿಮ್ಮ ಅಜ್ಜಿ ನಾನು ಬಿಡಲ್ಲ ಅಷ್ಟೇ. ಪ್ರಬಲ, ಶಾಂತಿ ತಾಳ್ಮೆ ಅಂತ ಪಾಠ ಹೇಳ್ತಾ ಇತ್ತು ನೀನು. ಇವಾಗ ನೀನೇ ತಾಳ್ಮೆ ಕಳ್ಕೊತಾ ಇದ್ಯಾ. ಇವಳು ಎಷ್ಟೇ ಸಿಂಗಾರ ಮಾಡ್ಕೊಂಡ್ರು ನಾಳೆ ದಿನ ಇವಳು ಇರ್ಬೇಕಾಗಿರೋದು ಜೈಲಲ್ಲೇ. ಅಪ್ಪನ ಮುಂದೆ, ಎಲ್ಲ ಜನರ ಮುಂದೆ ಇವಳು ಬಣ್ಣನ ಬಯಲ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಾತ್ಯಾಯಿನಿನೇ ಅಲ್ಲ. ತಾಳಿ ತಗೊಂಡು ಕಟ್ಟಿ.
ಎರಡೂ ಮಕ್ಕಳು ನನ್ನ ಎರಡು ಕಣ್ಣು ಅಂತ ಅನ್ಕೊಂಡಿದ್ದೆ. ಒಂದು ಕಣ್ಣು ನನ್ನಿಂದ ದೂರಾಗಿ ಕತ್ಲು ಮಾಡ್ಬಿಡ್ತು. ಇನ್ನೊಂದು ಕಣ್ಣು ನನ್ನ ದೊಡ್ಡ ಮಗಳು ನನ್ನ ಜೊತೆಗೆ ಇದ್ರು ಸಂತಾನ ಭಾಗ್ಯ ಇಲ್ಲದೆ ಕತ್ಲು ತುಂಬಿಕೊಂಡು ಬೆಳಕು ತುಂಬದೆ ಒಂಥರ ಸಂದಿಗ್ಧ ಪರಿಸ್ಥಿತಿಲಿದ್ದಾಳೆ. ಅವಳು ಬದುಕಲ್ಲಿ ಸಂತಾನ ಬೆಳಕನ್ನು ಕೊಟ್ಟು ಆ ನೋವಿನ ಕತ್ಲಿಂದ ಅವಳನ್ನ ಸಂಪೂರ್ಣವಾಗಿ ಆಚೆ ಕರ್ಕೊಂಡ್ ಬಾ ಪೂರ್ಣಿ. ಹಾ, ಆಚೆ ಬರ್ಬೇಕಾಗಿರೋದು ನನ್ನ ತಾಯಿ. ಅವ್ರು ಸಂಪೂರ್ಣವಾಗಿ ಕಾವೇರಿ ಮಾಡಿರೋ ಮೋಸದ ನೋವಲ್ಲಿ ಮುಳುಗಿ ಹೋಗಿದ್ದಾರೆ. ಅದರಿಂದ ಅವರು ಪ್ರತಿ ಕ್ಷಣ ವೀಕ್ ಆಗ್ತಿದ್ದಾರೆ. ಜೀವನದಲ್ಲಿ ನಾನು ಯಾರನ್ನು ಬೇಕಾದರೂ ಕಳ್ಕೊತೀನಿ, ಆದರೆ ನನ್ನ ತಾಯಿನ ಕಳ್ಕೊಳಕ್ ಸಿದ್ಧ ಇಲ್ಲ. ನನಗೆ ನನ್ನ ತಾಯಿ ಬೇಕು. ಮರೆಯಕ್ಕಾಗದೇ ಇರೋಂಥ ನೋವನ್ನ ನನ್ನ ತಂಗಿ ನಮ್ಮ ಜೀವನದಲ್ಲಿ ಕೊಟ್ಟು ಹೋಗಿದ್ದಾಳೆ ನಿಜ. ಆದರೆ ಅದನ್ನ ಮರೆಸಿ ನನ್ನ ತಾಯಿ ಗೆಲುವಾಗಿ ನಿಲ್ಲೋ ಹಾಗೆ ಮಾಡು ತಾಯಿ. ಹೌದು ತಾಯಿ. ಆಂಟಿ ಹಾಗೂ ಪೂರ್ಣಿ ಕಾವೇರಿ ಮಾಡಿರೋ ಕೆಲಸಕ್ಕೆ ಸಮಾಜದ ಮುಂದೆ ತಲೆ ಎತ್ತಿ ತಿರ್ಗಾಡೋದಕ್ಕೂ ಆಗದೆ ಒದ್ದಾಡ್ತಿದ್ದಾರೆ, ಹೆದರ್ಕೊಳ್ತಿದ್ದಾರೆ. ಅದಕ್ಕೆ ಈ ಸಮಾಜ ಇವ್ರನ್ನ ಇನ್ನೂ ಆಡ್ಕೊಳ್ತಿದೆ. ಧೈರ್ಯವಾಗಿ ತಿರುಗಿ ನಿಂತ್ರೆ ಆಡ್ಕೊಳ್ಳೋ ಬಾಯಿಗೆ ಬೀಗ ಹಾಕ್ದಾಗತ್ತೆ. ಆ ಧೈರ್ಯನ ಇವ್ರಿಬ್ರಿಗೂ ಕೊಡು. ಸಮಾಜದ ನಿಂದನೆಗಳನ್ನ, ಚುಚ್ಚು ಮಾತುಗಳನ್ನ ಮೆಟ್ ನಿಲ್ಲೋ ಹಾಗೆ ಮಾಡು. ಹೌದು, ಜೀವನದಲ್ಲಿ ಏನೇ ನಿಂತರೂ ಈ ಸಲ ಬಂದಿರೋ ಬೋನಸ್ ಮಾತ್ರ ನಿಲ್ಲಬಾರ್ದು. ನಿನ್ನ ಕೃಪಾ ಕಟಾಕ್ಷೆಯಿಂದ ಹೀಗೆ ಕಾಂಚನ ಒಂದು ನನ್ನ ಜೇಬಲ್ಲಿ ಸುರಿತಾ ಇರಲಿ. ಪ್ರತಿ ಹಬ್ಬಕ್ಕೂ ಕಾವೇರಿ ರಾಮ್ ಸರ್ ಕೃಪೆಯಿಂದ ಇದೇ ರೀತಿ ಬೋನಸ್ ಬರಬೇಕು. ಬರೋ ಹಾಗೆ ಮಾಡೋ ತಾಯಿ. ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ. ನೀವೆಲ್ಲರೂ ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ. ಇಲ್ಲಮ್ಮ, ನೀವೆಲ್ಲ ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಈ ಸಲ ನೀವಿಬ್ರು ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಪ್ರತಿ ಸಲ ನಿಮ್ಮಲ್ಲಿ ಯಾರೋ ಒಬ್ರು ಬಡಿಸ್ತಾನೆ ಇರ್ತೀರಾ. ಅದೊಳ್ಳೆ ರೊಟೀನ್ ಆಗೋಗಿದೆ. ಈ ಸಲ ಡಿಫ್ರೆಂಟ್ ಆಗಿರ್ಲಿ. ನೀವು ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಬೇಡಮ್ಮ, ನಾನು ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ. ಅಮ್ಮ, ನೀವೆಲ್ಲ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇವಾಗೇನು ಯಾರು ಊಟ ಬಡಿಸ್ಬೇಕು ಅಂತ ಟಾಸ್ ಹಾಕ್ಬೇಕಾ? ಗೆದ್ದವ್ರು ಊಟ ಬಡಿಸ್ತೀರಾ? ಇರಿ. ಅದೆಲ್ಲ ಏನು ಬೇಡ. ಆಂಟಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಆಂಟಿ. ಬಾ ಪೂರ್ಣಿ, ಕೂತ್ಕೋ ಬಾ.